ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಹಿಮೆಯುಳ್ಳ ನಾಮದಲ್ಲಿ ನನ್ನ ವಂದನೆಗಳು. ಈ ದಿನದ ದೇವರ ವಾಕ್ಯದ ಭಾಗ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಪ್ರಿಯವಾದವರೇ, ಮನುಷ್ಯನು ದೇವರ ಮಾತಿಗೆ ಒಳಪಡದೆ ಅವಿಧೇಯನಾಗಿ ಆಳುವಂತ ತನ್ನ ಅಧಿಕಾರವನ್ನು ಸೈತಾನನಿಗೆ ಬಿಟ್ಟುಕೊಟ್ಟನು. ಇದರಿಂದ ಸೈತಾನನು ಈ ಲೋಕದ ಅಧಿಪತಿಯಾಗಿ ಈ ಲೋಕದ ಎಲ್ಲಾ ರಾಜ್ಯಗಳ ಅಧಿಕಾರವು, ಎಲ್ಲ ಗೌರವವು ನನಗೆ ಕೊಡಲ್ಪಟ್ಟಿದೆ ಎಂದು ಕ್ರಿಸ್ತನಿಗೆ ಎದುರಾಗಿ ಸವಾಲಾಗಿ ನಿಂತನು. ಮನುಷ್ಯನು ಕಳಕೊಂಡ ಈ ಅಧಿಕಾರವನ್ನು ಮತ್ತೆ ಮಾನವ ಕುಲಕ್ಕೆ ತಂದು ಕೊಡುವುದಕ್ಕಾಗಿ ಯೇಸು ಮನುಷ್ಯನಾದನು. ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆದ ಕಾರಣ ನೀವು ಹೊರಟು ಹೋಗಿ ಎಲ್ಲಾ ಜನರನ್ನ ನನ್ನ ಶಿಷ್ಯರನ್ನಾಗಿ ಮಾಡಿರಿ ಎಂದು ಯೇಸು ಹೇಳಿದನು. ಮೊದಲ ಮನುಷ್ಯನು ಕಳೆದುಕೊಂಡ ಅಧಿಕಾರವನ್ನು ನಮ್ಮ ಪ್ರಿಯ ರಕ್ಷಕನು ಮತ್ತೆ ತಂದುಕೊಟ್ಟನು. ಮರಣದ ಮತ್ತು ಪಾತಾಳದ ಬೀಗದ ಕೈ ಆತನ ಕೈಯಲ್ಲಿದೆ. ಈಗ ನ್ಯಾಯದ ಪ್ರಕಾರ ಆತನ ಮಕ್ಕಳಾದ ನಿಮಗೆ ಈ ಎಲ್ಲ ಅಧಿಕಾರವು ಕೊಟ್ಟಾಯಿತು. ಮರಣದ ಮತ್ತು ಪಾತಾಳದ ಬೀಗದ ಕೈ ನಿಮ್ಮ ಕೈಯಲ್ಲಿದೆ. ಹಾಗಾಗಿ ಪ್ರಿಯರೇ, ಮುಚ್ಚಲ್ಪಟ್ಟಂತ ಬಾಗಿಲುಗಳನ್ನು ತೆರೆದು ನಿಮ್ಮ ಆಶೀರ್ವಾದಗಳನ್ನು, ಎಲ್ಲಾ ಒಳ್ಳೆಯ ಕಾರ್ಯಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಸ್ವತಂತ್ರಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಆಮೇನ್.